ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್. ನಾನೀಗಷ್ಟೇ ಸ್ಟುಡಿಯೋದ ಒಳಗಡೆ ಬಂದಿರೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ ಅನ್ನುವಂತಹ ಕಾರಣಕ್ಕಾಗಿ, ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ನಾನು ಮಾಸ್ಕ್ ಅನ್ನ ಈಗ ತೆಗಿತಾ ಇದ್ದೀನಿ, ನ್ಯೂಸ್ ಅನ್ನ ಓದ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಆಗಾಗ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಾ ಇರಿ, ಮಾಸ್ಕ್ ಅನ್ನ ಹಾಕ್ತಾ ಇರಿ. ನಿಮ್ಮ ಆರೋಗ್ಯದ ಜೊತೆಗೆ ಇತರರ ಆರೋಗ್ಯವನ್ನ ಕೂಡ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳೋಣ. ಈಗ ಇವತ್ತು ಬೆಳಗಿನಿಂದ ಏನೇನಾಗಿದೆ ಅನ್ನೋದರ ಸಂಪೂರ್ಣ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೈಕಮಾಂಡ್ ಹೇಳಿದ್ರೆ ತಕ್ಷಣವೇ ರಾಜೀನಾಮೆ ಕೊಡುವುದಾಗಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಸಿಎಂ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಎಷ್ಟು ದಿನ ವಿಶ್ವಾಸ ಇಟ್ಟು ಮುಂದುವರಿಯಿರಿ ಅಂತ ಹೈಕಮಾಂಡ್ ಹೇಳುತ್ತೋ ಅಲ್ಲಿವರೆಗೂ ಇರ್ತೇನೆ, ಯಾವಾಗ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೋ ಆಗ ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಪರ್ಯಾಯ ನಾಯಕರ ಬಗ್ಗೆ ಮಾತನಾಡಿದಂತಹ ಬಿಎಸ್ವೈ, ಪರ್ಯಾಯ ನಾಯಕರು ರಾಜ್ಯದಲ್ಲಿ ಇಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ, ಪರ್ಯಾಯ ನಾಯಕರೂ ಇದ್ದಾರೆ ಅಂತ ಹೇಳಿದ್ದಾರೆ. ನಿನ್ನೆ ಹೈಕಮಾಂಡ್ ಕ್ಲಿಯರ್ ಮಾಡಿದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷಗಳ ಕಾಲ ಮಾಡ್ತಾರೆ. ಆ ಸಚಿವರು ಶಾಸಕರುಗಳಿಗೆ ನೀವು ಕೊಡೋ ಸಂದೇಶ ಏನು ಸರ್? ನಾನು ಯಾವುದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲ್ಲ. ಎಲ್ಲಿವರೆಗೆ ಡೆಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತೇಳಿ ಅವ್ರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತೇನೆ. ಆದ್ದರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ. ಉಳಿದಂಥದ್ದು ಹೈಕಮಾಂಡ್ಗೆ ಬಿಟ್ಟು. ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜ್ಯದಲ್ಲಿ ಸಕ್ರಿಯವಾಗಿ ಈ ರೀತಿಯಾದಂತಹ ಪಾಲಿಟಿಕ್ಸ್ ನಲ್ಲಿ ತೊಡಸ್ಕೊಂಡಿರುವಂತಹ ನಾಯಕರು ಇನ್ನೊಬ್ಬಿಲ್ಲ ಬಿಜೆಪಿನಲ್ಲಿ ಸದ್ಯಕ್ಕೆ. ಹಾಗಾಗಿ ಪರ್ಯಾಯ ನಾಯಕರು ಅಂತ ಘೋಷಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಆಗಲಿ, ನಿಮ್ಮ ಅರವಿಂದ್ ಬೆಳ್ಳದಾಗ್ಲಿ ಬಿಜೆಪಿಯಲ್ಲೇ ಇದ್ದು ಬಿಜೆಪಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಸರ್. ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಹೋಗಲ್ಲ. ಪರ್ಯಾಯವಾದಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಆದರೆ ಕರ್ನಾಟಕದಲ್ಲಿ ಪರ್ಯಾಯವಾದಂಥ ವ್ಯಕ್ತಿಗಳಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಆದರೆ ಕೇಂದ್ರ ಎಲ್ಲಿವರೆಗೆ ನನಗೆ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿ. ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ ಕಾರಣ ಬಿಎಸ್ವೈ ಹೇಳಿಕೆ ಕೊಟ್ರ ಅನ್ನುವ ಅನುಮಾನಗಳು ಸೃಷ್ಟಿಯಾಗಿದೆ. ನಿನ್ನೆ ಸಂಜೆ ಪ್ರಧಾನಿ ಮೋದಿಯನ್ನ ಜೆಪಿ ನಡ್ಡಾ, ಬಿಎಲ್ ಸಂತೋಷ್ ಹಾಗೂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿಯಾಗಿದ್ದಾರೆ. ಈ ವೇಳೆ ಕರ್ನಾಟಕ ಸಿಎಂ ಬಗ್ಗೆ ಚರ್ಚೆಯಾಗಿದ್ದು ಬಳಿಕ ಯಡಿಯೂರಪ್ಪ ಅವರಿಗೆ ಸಂದೇಶ ರವಾನೆ ಆಗಿದೆಯಾ? ಇದೇ ಹಿನ್ನೆಲೆಯಲ್ಲಿ ಇವತ್ತು ದಿಢೀರನೆ ರಾಜೀನಾಮೆಯ ಸುಳಿವು ಕೊಟ್ರ ಯಡಿಯೂರಪ್ಪ ಅನ್ನುವ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ನಿನ್ನೆ ಜೆಪಿ ನಡ್ಡಾ, ಬಿಎಲ್ ಸಂತೋಷ್, ಸಿಟಿ ರವಿ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಇದೆಲ್ಲ ಬೆಳವಣಿಗೆ ನಂತರ ಸಿಎಂ ಬಿಎಸ್ವೈಗೆ ರಾಜೀನಾಮೆಯ ಸುಳಿವು ಸಿಕ್ಕಿ ಇವತ್ತು ಮಾತನಾಡಿದ್ದಾರೆ ಎನ್ನಲಾಗುತ್ತಿದೆ. ಸಿಎಂ ಯಡಿಯೂರಪ್ಪ ಮೊದಲ ಬಾರಿ ಬಹಿರಂಗವಾಗಿ ನಾಯಕತ್ವ ತ್ಯಜಿಸಲು ಸಿದ್ಧ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬಿಎಸ್ವೈ ರಾಜೀನಾಮೆ ಸುಳಿವು ಬರೆದಿತ್ತಂತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಲ ಹೆಸರುಗಳು ಮುಂಚೂಣಿಯಲ್ಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಡಿಸಿಎಂ ಅಶ್ವಥ್ ನಾರಾಯಣ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಂಸದ ಶಿವಕುಮಾರ್ ಉದಾಸಿ, ಸಚಿವ ಮುರುಗೇಶ್ ನಿರಾಣಿ, ಕಂದಾಯ ಸಚಿವ ಅಶೋಕ್, ಡಿಸಿಎಂ ಗೋವಿಂದ ಕಾರಜೋಳ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಹೆಸರುಗಳು ಕೇಳಿ ಬರ್ತಾ ಇದೆ. ನಾಯಕತ್ವ ಬದಲಾವಣೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರೆ. ನಳಿನ್ ಕುಮಾರ್ ಕಟೀಲ್ ಬದಲಾವಣೆ ಖಚಿತ. ಒಕ್ಕಲಿಗರು ಸಿಎಂ ಆದರೆ ಲಿಂಗಾಯತ ವರ್ಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ಯಡಿಯೂರಪ್ಪ ಬದಲಾವಣೆ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಇಂತಹ ಚರ್ಚೆಗಳು ಅಪ್ರಸ್ತುತ. ಯಡಿಯೂರಪ್ಪ ನಮ್ಮೆಲ್ಲರ ನಾಯಕರು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಇತ್ತೀಚೆಗೆ ನಾಯಕತ್ವ ಬದಲಾವಣೆ ಬಗ್ಗೆ ಪದೇ ಪದೇ ಚರ್ಚೆಗೆ ಬಂದ ಹಿನ್ನೆಲೆ ಈ ರೀತಿ ಹೇಳಿರಬಹುದು. ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಹೈಕಮಾಂಡ್ನಿಂದಲೂ ಯಾವುದೇ ರೀತಿಯ ಸೂಚನೆ ಅವರಿಗಿಲ್ಲ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಹೇಗೆ ಆದರ್ಶ ಹೇಳಿದರೆ ಯಡಿಯೂರಪ್ಪರೇ ಆದರ್ಶ. ನಮ್ಮ ರಾಷ್ಟ್ರ ನಾಯಕರು ಹೇಳಿದರೆ, ಪಾರ್ಟಿ ಸೂಚನೆ ಕೊಟ್ಟರೆ ಅದಕ್ಕೆ ಸರಿಯಾಗಿ ನಡ್ಕೋತೇನೆ ಅಂತ ಹೇಳಿರುವಂಥದ್ದನ್ನು ಹೇಳಿರುವಂಥದ್ದು ಇದು ಆದರ್ಶ. ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ. ಯಡಿಯೂರಪ್ಪರು ಹೇಳಿರುವಂಥ ಅಂಶ ಏನು ಹೇಳಿದ್ರೆ, ಪಾರ್ಟಿ ಹೇಳಿದರೆ ನಾನು ರಾಜೀನಾಮೆ. ಪಾರ್ಟಿಯಲ್ಲಿ ಈ ರೀತಿಯ ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪನವರು. ಪಾರ್ಟಿಯಲ್ಲಿ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆಗಳಿಲ್ಲ. ಹಾಗಾಗಿ ಈ ಚರ್ಚೆಗಳು ಇವತ್ತು ಅಪ್ರಸ್ತುತ. ಭಾಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಕೋವಿಡ್ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಡಬೇಕಾಗಿದೆ, ಆ ಕಾರ್ಯದ ಕಡೆ ಗಮನ ಕೊಡಬೇಕಾಗಿದೆ. ಸಹಜವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಅನ್ನುವಂಥದ್ದು ಆದರ್ಶವಾಗಿ ಇಟ್ಕೊಂಡು ಅವರು ಹೇಳಿದ್ದಾರೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಚರ್ಚೆಗಳು ಯಾವುದೂ ಇಲ್ಲ. ಯಡಿಯೂರಪ್ಪರು ಆದರ್ಶವಾಗಿ ಹೇಳಿದ್ದಾರೆ, ನಾನೊಬ್ಬ ನಿಷ್ಠಾವಂತ ಕಟ್ಟಾಳು ಪಾರ್ಟಿ.
ಪಾರ್ಟಿ ಸೂಚನೆ ಕೊಟ್ಟರೆ ಕೊಡ್ತೇನೆ ಮತ್ತು ಪಾರ್ಟಿಯ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳೋದು. ಅದರ ಪಾರ್ಟಿಯ ಮುಂದೆ ಈ ಚರ್ಚೆ ಇಲ್ಲ, ರಾಷ್ಟ್ರೀಯ ನಾಯಕರ ಮುಂದೆ ಈ ಚರ್ಚೆ ಇಲ್ಲ, ನಮ್ಮ ಶಾಸಕಾಂಗ ಪಾರ್ಟಿಯಲ್ಲಿ ಈ ಚರ್ಚೆ ಇಲ್ಲ. ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಚರ್ಚೆಗಳಾಗಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಹಿರಿಯರು ಅರ್ಥಾತ್ ನಮ್ಮ ರಾಷ್ಟ್ರೀಯ ನಾಯಕತ್ವ ಹೇರುವವರಿಗೆ ಮುಖ್ಯಮಂತ್ರಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ಗೌರವಯುತವಾಗಿ ಮಾತು ಹೇಳಿದ್ದಾರೆ. ಯಾವುದೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿರ್ಬೋದು. ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಬದಲಾವಣೆ ಮಾಡುವ ಪ್ರಶ್ನೆ ಈಗಿಲ್ಲ. ಕೋವಿಡ್ ನಾವೆಲ್ಲರೂ ಸೇರಿ ಕೋವಿಡ್ ನಿಯಂತ್ರಣವನ್ನು ಮಾಡುವಂಥ ಪ್ರಮುಖವಾದಂಥ ಕೆಲಸದಲ್ಲಿದ್ದೇವೆ. ಅವರು ಹೈಕಮಾಂಡ್ ಇರುವವರೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ನಿಷ್ಠೆಗೆ ಅವರೊಂದು ತಕ್ಕಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ನಿಷ್ಠಾವಂತ ಪಕ್ಷದ ನಾಯಕರಾಗಿ ಕಾರ್ಯಕರ್ತರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ರೀತಿ ಬದಲಾವಣೆ ಪ್ರಶ್ನೆ. ಸಿಎಂ ರಾಜೀನಾಮೆ ಬಾಂಬ್ ಬೆನ್ನಲ್ಲೇ ಸಚಿವರೆಲ್ಲರೂ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಎಸ್ವೈ ನಮ್ಮ ನಾಯಕರು, ಅವರೇ ನಮ್ಮ ಸಿಎಂ ಅಂತಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್. ಆರೋಗ್ಯ ಸಚಿವ ಸುಧಾಕರ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಅಶೋಕ್, ಯೋಗೇಶ್ವರ್ ಸಹ ಯಡಿಯೂರಪ್ಪನವರೇ ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ತರದ ನಾಯಕತ್ವದ ಪ್ರಶ್ನೆ, ನಾವೇ ನಾಯಕರು, ನಾವೇ ಮುಖ್ಯಮಂತ್ರಿಗಳು, ಈ ಥರದೆಲ್ಲ ಬಿಂಬಿತ ಆಗಿರುವಂಥದ್ದನ್ನು ನೋಡಿದಾಗ ಮುಖ್ಯಮಂತ್ರಿಗಳ ಮನಸ್ಸಿಗೆ ಸ್ವಲ್ಪ ನೋವಾದಂಗೆ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಅವರು ಈ ಮಾತನ್ನು ಹೇಳಿರ್ಬೋದು. ಆದರೆ ಇವತ್ತು ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, CT ರವಿ ಅವರು, ಇನ್ನು ಹಲವಾರು ನಾಯಕರು ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗನ್ನಿಸ್ತದೆ ಇದು ಎಲ್ಲೋ ಒಂದು ಕಡೆ ಅಂತ್ಯ ಆಡಬೇಕು ಇದಕ್ಕೆ. ಅದನ್ನು ಇವತ್ತು ನಾನು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಎಲ್ಲರೂ ನಮ್ಮೆಲ್ಲ ಮಂತ್ರಿಮಂಡಲ ಸದಸ್ಯರು ನಾವು ಯಡಿಯೂರಪ್ಪನವರ ಜೊತೆ ಇದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಈ ಕಷ್ಟದ ಸಂದರ್ಭದಲ್ಲಿ, ಕರೋನಾ ಅಂತ ಸಂದರ್ಭದಲ್ಲಿ ಈ ಥರದ ಹೇಳಿಕೆಗಳಿಂದ ಜನರ ಭಾವನೆಗೆ ಒಂದು ರೀತಿ ಘಾಸಿ ಮಾಡುವಂಥದ್ದು. ಜನರಿಂದ ಬಂದವರು, ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅವರ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು, ಯಾತಕ್ಕಾಗಿ ಹೋರಾಟ ಮಾಡಿದ್ರು, ಅವರು ಯಾರು ಅಪಸ್ವರವನ್ನು ಮಾತಾಡ್ತಾ ಇದ್ದಾರೆ, ಇದನ್ನು ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರ ತರಲು ಯಾರು ಅಪಸ್ವರ ಎತ್ತಿದ್ದಾರೆ ಅವರ ಪಾತ್ರ ಏನನ್ನೋದನ್ನು ಆತ್ಮಾಲೋಕನ ಮಾಡ್ಕೋಬೇಕು. ಯಾವುದೇ ಥರದ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಯಾವತ್ತೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು, ಅವರ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ, ಕೊಡೋದೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ನಮ್ಮ ಪಕ್ಷದ ಯಾರಾದರೂ ನಾವು ಇವತ್ತು ಹೇಳ್ಕೋಬೇಕಂದ್ರೆ ಯಡಿಯೂರಪ್ಪನವರೇ ನಮ್ಮ ಪಕ್ಷದ ನಾಯಕರು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪಕ್ಷದ ಉನ್ನತ ನಾಯಕರಿದ್ದಾರೆ, ಅವರೇನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದಂತೆ ನಾವೆಲ್ಲ ನಡ್ಕೋಬೇಕಾಗುತ್ತದೆ. ಆ ದೃಷ್ಟಿನಲ್ಲಿ ಅವರು ಹೇಳಿಕೆಯಿಂದ ಇದು ಹೀಗೆ ಆಗೋಗುತ್ತೆ ಅಂತಿಲ್ಲ, ಅವರು ಸ್ವಾಭಾವಿಕವಾಗಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಜೆಡಿಎಸ್ ಶಾಸಕ KM ಶಿವಲಿಂಗೇಗೌಡ, ಅದು ಅವರ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳುತ್ತೋ ಹೇಳೋದಿಲ್ವೋ ಅದು ನನಗೆ ಗೊತ್ತಿಲ್ಲ. ಈಗ ನಾವೆಲ್ಲರೂ ಕೊರೋನಾದ ಸಂಕಷ್ಟದಲ್ಲಿದ್ದೇವೆ. ಕೊರೋನಾ ಕಡಿಮೆಯಾದ್ಮೇಲೆ ನಿಮ್ಮ ಮಹಾಭಾರತದ ಯುದ್ಧ ಘೋಷಣೆ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡೋದಲ್ಲ. ಮೊದಲು ಕೋವಿಡ್ ನಿರ್ವಹಣೆ ಮಾಡಲಿ, ಆನಂತರ ಇವರು ರಾಜಕೀಯ ಮಾಡಿಕೊಳ್ಳಲಿ. ನಾನು ಬೇಡ ಅನ್ನಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸರ್, ಅವರ ಪಕ್ಷದ ಆಂತರಿಕ ವಿಚಾರ ಅದು. ಅವರು ಹೈಕಮಾಂಡ್ ಹೇಳುತ್ತೋ ಹೇಳಕ್ಕೂ ಅದು ನನಗೆ ಗೊತ್ತಿಲ್ಲ. ನಾವು ಕೇಳೋದಿಷ್ಟು, ಈಗ ನಾವೆಲ್ಲ ಸಂಕಷ್ಟದಲ್ಲಿರೋದು ಕೊರೋನಾ ಒಂದು ಬಗೆಹರಿಸಿ ಅದು ಕಡಿಮೆ ಆಗಬೇಕು. ಕಡಿಮೆ ಆದಮೇಲೆ ನಿಮ್ಮದು ಮಹಾಭಾರತದ ಯುದ್ಧ ಏನೈತೆ ಅದು ಘೋಷಣೆ ಮಾಡ್ತೀವಿ ನಾವೇ. ಚಾಮರಾಜನಗರಕ್ಕೆ ಆಕ್ಸಿಜನ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಡಿಸಿ ಆಗಿದ್ದ ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪ ಕೇಳಿಬಂದಿದೆ. ಆಕ್ಸಿಜನ್ ದುರಂತಕ್ಕೆ ರೋಹಿಣಿ ಸಿಂಧೂರಿಯೇ ಕಾರಣ ಅಂತ ಬಿಜೆಪಿ ರೈತ ಮುಖಂಡ ಮಲ್ಲೇಶ್ ಆರೋಪ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇರೋದಕ್ಕೆ ಮೈಸೂರಿನ ಡ್ರಗ್ ಕಂಟ್ರೋಲರ್ ಅನ್ನ ರೋಹಿಣಿ ತರಾಟೆಗೆ ತೆಗೆದುಕೊಂಡಿದ್ರು ಎನ್ನಲಾದ ಆಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ರೋಹಿಣಿ ವಿರುದ್ಧ ಕೊಲೆ ಮೊಕದ್ದಮೆ ಹೂಡಬೇಕು ಅಂತಾನೂ ಮನವಿ ಮಾಡಿದ್ದಾರೆ. 24 ಜನ ಆಕ್ಸಿಜನ್ ಇಲ್ಲದೆ ಸತ್ತಿದ್ದಾರೆ. ಅದನ್ನು ಯಾರು ಹೊಣೆ ಹೊರಬೇಕು? ರೋಹಿಣಿ ಸಿಂಧೂರಿನೇ ಹೊಣೆ ಹೊರಬೇಕು. ಆಕೆ ಅವತ್ತು ಚಾಮರಾಜನಗರಕ್ಕೆ ಆಕ್ಸಿಜನ್ ಸಪ್ಲೈ ಆಗದ ರೀತಿ ಹೇಳಿದಂತ ಮಾತುಗಳು, ಆದೇಶಗಳು ನನ್ನ ಹತ್ರ ಕ್ಲಿಪ್ಪಿಂಗ್ ಇದೆ. ಆಕೆನ ಸಂಪೂರ್ಣವಾಗಿ ಹೊಣೆ ಹೊರಬೇಕಾಗತ್ತೆ. ಸರ್ಕಾರ ಆಕೆ ಮೇಲೆ ಕೊಲೆ ಮೊಕದ್ದಮೆ ಹೂಡಬೇಕು. ನಾವೇನೆ ಹೈಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ.
ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಧೂರಿ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಕೂಡ ಪರೋಕ್ಷ ಆರೋಪ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ಆಕ್ಸಿಜನ್ ಪೂರೈಕೆ ಮಾಡದಂತೆ ರೋಹಿಣಿ ಸಿಂಧೂರಿಯ ಮೌಖಿಕ ಸೂಚನೆ ಇತ್ತು ಅಂತ ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ. ನನಗೆಲ್ಲಾ ಸತ್ಯ ಗೊತ್ತಿದೆ, ಆದ್ರೆ ಸುಮ್ಮನೆ ಜಗಳ ಬೇಡ ಅಂತ ಸುಮ್ಮನಿದ್ದೆ ಅಂತ ಫೇಸ್ಬುಕ್ ಲೈವ್ ಅಲ್ಲಿ ಹೇಳಿದ್ದಾರೆ. ಮೈಸೂರಿನ ಕಟಕಟೆಗೆ ತಂದು ನಿಲ್ಲಿಸಬಾರ್ದು, ಮೈಸೂರು ಚಾಮರಾಜನಗರ ಮಂಡ್ಯದ ಮಧ್ಯದಲ್ಲಿ ಜಗಳ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾನು ಡಿಫೆಂಡ್ ಮಾಡಿಕೊಂಡೆ. ಆಯಿತಾ, ನನಗೆ ಗೊತ್ತಿದೆ ಅದರ ಸತ್ಯಾಸತ್ಯತೆ, ಓರಲ್ ಇನ್ಸ್ಟ್ರಕ್ಷನ್ ಏನಿತ್ತು, ಯಾಕಾಗಿ ಚಾಮರಾಜನಗರಕ್ಕೆ ಏನು ಹೋಗಲಿಲ್ಲ ಇದು ಸಿಲಿಂಡರ್ಗಳು ಅಂತ. ಈಗ ಯಾವುದೋ ಒಂದು ತೇಪೆ ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಅದೆಲ್ಲ ಇವಾಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಕೋರ್ಟ್ ಮಾನಿಟರ್ಡ್ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಏನೇನಿದೆ, ಅದು ಸತ್ಯಾಸತ್ಯತೆ ಅನ್ನೋದು ನಿಮಗೆ. ಮೈಸೂರಿನಲ್ಲಿ ಐಎಎಸ್ ಅಧಿಕಾರಿಗಳ ಸಮರಕ್ಕೆ ರಾಜ್ಯ ಸರ್ಕಾರ ಫುಲ್ ಸ್ಟಾಪ್ ಇಟ್ಟಿದೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಮೈಸೂರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಇಬ್ಬರನ್ನು ಕೂಡ ನಿನ್ನೆ ವರ್ಗಾವಣೆ ಮಾಡಲಾಗಿದ್ದು, ರೋಹಿಣಿ ಸಿಂಧೂರಿಯನ್ನ ಧಾರ್ಮಿಕ ದತ್ತಿ ಇಲಾಖೆಗೆ, ಶಿಲ್ಪಾ ನಾಗ್ ಅವರನ್ನ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ. ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಆಗ್ತಾ ಇದ್ದ ಮುಜುಗರವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಸಿಎಂ ಯಡಿಯೂರಪ್ಪ ಪ್ಲಾನ್ ಮಾಡಿ ವರ್ಗಾವಣೆ ಅಸ್ತ್ರವನ್ನ ಬಳಸಿದ್ದಾರೆ. ಆಡಳಿತಾತ್ಮಕ ದೃಷ್ಟಿಯಿಂದ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಯಿತು. ಅದನ್ನು ಪರ್ಫೆಕ್ಟ್ ಆಗಿ ಜಾಣ್ಮೆಯಿಂದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇಬ್ಬರನ್ನು ಅಲ್ಲಿಂದ ತೆಗೆದಿರುವಂಥದ್ದು ಒಂದು ಸಮಾಧಾನ ಮತ್ತು ಆಡಳಿತ ವ್ಯವಸ್ಥೆಯನ್ನು ಅಲ್ಲಿ ಇನ್ನಷ್ಟು. ರೋಹಿಣಿ ಸಿಂಧೂರಿ ಇವತ್ತು ಬೆಳಗ್ಗೆ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ವರ್ಗಾವಣೆ ತಡೆ ಹಿಡಿಯುವಂತೆ ಸಿಎಂ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಸಿಂಧೂರಿ ಮನವಿಗೆ ಬಿಲ್ಕುಲ್ ಆಗೋದಿಲ್ಲ ಅಂತ ಸಿಎಂ ಉತ್ತರಿಸಿದ್ದಾರೆ. ನಿರಾಸೆಯಿಂದಲೇ ಸಿಎಂ ಮನೆಯಿಂದ ರೋಹಿಣಿ ಸಿಂಧೂರಿ ಅವರು ವಾಪಸ್ಸಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬಿಎಸ್ವೈ, ವರ್ಗಾವಣೆ ರದ್ದು ಮಾಡಲ್ಲ, ಇದನ್ನು ನಾನು ಸ್ಪಷ್ಟಪಡಿಸಿರುವೆ ಅಂತ ಹೇಳಿದ್ದಾರೆ. ಭೇಟಿ ಮಾಡಿದ್ರು, ಬೆಳಿಗ್ಗೆ ಏನ್ ಚರ್ಚೆ ಮಾಡಿದ್ದಾರೆ? ವರ್ಗಾವಣೆ ಆಗಿತ್ತಲ್ಲ, ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರುಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಳಮ್ಮ ಅಂತ ಹೇಳಿದ್ದೆ. ಅಲ್ಲ, ವರ್ಗಾವಣೆ ಆಗಿತ್ತಲ್ಲ, ಅದಕ್ಕೆ ಬಂದಿದ್ರು. ಒಂದ್ಸರಿ ವರ್ಗಾವಣೆ ಆದ್ಮೇಲೆ ಮತ್ತೆ ಮರುಪರಿಶೀಲನೆ ಮಾಡೋ ಪ್ರಶ್ನೆ ಉದ್ಭವ